ಐವಿಎಫ್ ಅಥವಾ ಪ್ರಣಾಳಿಕೆ ಶಿಶು ಸೃಷ್ಟಿ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇನ್ ವಿಟ್ರೋ ಫೆರ್ಟಿಲೈಸೇಷನ್ ಎಂಬುದು ಐವಿಎಫ್ನ ವಿಸ್ತೃತ ರೂಪವಾಗಿರುತ್ತದೆ. ಐವಿಎಫ್ ಅನ್ನು ಕನ್ನಡದಲ್ಲಿ ಹೇಳುವುದಾದರೆ ಗಾಜಿನ ಪ್ರಣಾಳಿಕೆಯಲ್ಲಿ ಆದದ್ದು ಎಂದರ್ಥ. ಫಲೀಕರಣ ಪ್ರಕ್ರಿಯೆಯಲ್ಲಿ ಅಂಡಾಣುವನ್ನು ಮತ್ತು ವೀರ್ಯಾಣುವನ್ನು ದೇಹದ ಹೊರಗಡೆ ಸಂಯೋಜಿಸಲಾಗುತ್ತದೆ. ಈ ಪ್ರಕ್ರಿಯೆಯು ನಾರ್ಮಲ್ ಆಗಿ ಮಹಿಳೆಯರಲ್ಲಿ ಅಂಡಾಶಯದಲ್ಲಿ ನಡೆಯುತ್ತದೆ. ಕೆಲವು ಮಹಿಳೆಯರ ದೇಹವು ಇದಕ್ಕೆ ಸ್ಪಂದಿಸದೆ ಬಂಜೆತನವು ಕಾಡುತ್ತಿರುತ್ತದೆ. ಈ ಸಮಸ್ಯೆ ಕೇವಲ ಮಹಿಳೆಯರಲ್ಲಿಯೇ ಅಲ್ಲ, ಪುರುಷರಲ್ಲಿಯೂ ಸಹ ಇರುತ್ತದೆ. ಇದನ್ನು ಪರಿಹರಿಸಿ ಮಗುವನ್ನು ಪಡೆಯಲು ಕನಸು ಕಾಣುತ್ತಿರುವ ಜೋಡಿಗೆ ಈ ಐವಿಎಫ್ ಎಂಬುದು ಒಂದು ವರದಾನವೆಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನಮ್ಮ ಹಳೆಯ ವಿಡಿಯೋಗಳಲ್ಲಿ ಒಂದು ಸ್ಪರ್ಮ್ ಸ್ತ್ರೀಯ ಒರ್ಜಿನ್ನಲ್ಲಿ ಈಜುತ್ತಾ ಯಾವ ರೀತಿಯಲ್ಲಿ ಅಂಡಾಣುವನ್ನು ಸೇರುತ್ತದೆ ಎಂಬುದನ್ನು ತುಂಬ ಕ್ಲಿಯರ್ ವಿಷನ್ಗಳ ಮೂಲಕ ತಿಳಿಸಿಕೊಟ್ಟಿದ್ದೇವೆ. ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲವೆಂದರೆ ಒಮ್ಮೆ ನೋಡಿ. ಈ ವಿಡಿಯೋದಲ್ಲಿ ಐವಿಎಫ್ ಎಂದರೇನು, ಇದನ್ನು ಪ್ರಯೋಗಾಲಯದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತಾರೆ, ನಂತರ ಅದು ಒಂದು ಶಿಶುವಾಗಿ ಯಾವ ರೀತಿಯಲ್ಲಿ ಜನ್ಮವನ್ನು ತಾಳುತ್ತದೆ ಎಂಬುದನ್ನು ತುಂಬ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಮೆಸೇಜ್ ಸಹ ಇದೆ. ಬನ್ನಿ ಟಾಪಿಕ್ಗೆ ಹೋಗೋಣ. ಇನ್ ವಿಟ್ರೋ ಫೆರ್ಟಿಲೈಸೇಷನ್ ಫಲೀಕರಣವು ಮಾಸಿಕ ಅಂಡೋತ್ಪತ್ತಿ ಚಕ್ರದಲ್ಲಿ ಸ್ವಾಭಾವಿಕವಾಗಿ ಗರ್ಭ ಧರಿಸಲು ಸಾಧ್ಯವಾಗದ ಮಹಿಳೆಯರಿಗೆ ಸಹಾಯ ಮಾಡುವ ಒಂದು ಗರ್ಭಧಾರಣೆಯ ರೂಪವಾಗಿರುತ್ತದೆ. ಮಾಸಿಕವಾಗಿ ಅಂಡಾಣು ಸ್ತ್ರೀಯಲ್ಲಿ ಬಿಡುಗಡೆಯಾಗಿ ಆ ಮೊಟ್ಟೆ ಫಾಲೋಪಿಯನ್ ಟ್ಯೂಬ್ಗೆ ಪ್ರವೇಶಿಸಿದಾಗ ಮಹಿಳೆ ಲೈಂಗಿಕ ಕ್ರಿಯೆ ನಡೆಸಿದರೆ ಗರ್ಭಿಣಿಯಾಗುವ ಸಾಧ್ಯತೆ ಇದೆ. ಅಥವಾ ಅಂಡೋತ್ಪತ್ತಿಯ ಸಮಯದಲ್ಲಿ ಪುರುಷನ ವೀರ್ಯಾಣು ಫಾಲೋಪಿಯನ್ ಟ್ಯೂಬ್ನಲ್ಲಿ ಇದ್ದರೆ ಸ್ಪರ್ಮ್ ಮೊಟ್ಟೆಯೊಡನೆ ಸಂಯೋಜನೆಯಾಗಿ ಫಲವತ್ತಾಗಿಸಲು ಅಂದರೆ ಫೆರ್ಟಿಲೈಸೇಷನ್ ಆಗಲು ಸಾಧ್ಯವಾಗುತ್ತದೆ. ಫಲವತ್ತಾದ ಮೊಟ್ಟೆ ತನ್ನ ಹೊರಗಿನ ರಕ್ಷಣಾ ಪದರವನ್ನು ಕಳೆದುಕೊಂಡು ಫಾಲೋಪಿಯನ್ ಟ್ಯೂಬ್ನಿಂದ ಚಲಿಸಿ ಗರ್ಭಾಶಯವನ್ನು ಪ್ರವೇಶಿಸುತ್ತದೆ. ಈ ಸಮಯದಲ್ಲಿ ಜೋನ್ ಪೆಲ್ಲುಸಿಡಾ ಎಂಬ ರಕ್ಷಣಾತ್ಮಕ ಪದರವನ್ನು ಕಳೆದುಕೊಳ್ಳುತ್ತದೆ. ನಂತರ ಜೋನ್ ಭ್ರೂಣವು ಗರ್ಭಾಶಯದ ಒಳಪದರದಲ್ಲಿ ಅಂಟುಕೊಂಡು ಮಹಿಳೆ ಮತ್ತು ಭ್ರೂಣದ ನಡುವೆ ಶಾಶ್ವತ ಸಂಪರ್ಕವನ್ನು ಕಲ್ಪಿಸುತ್ತದೆ. ನಂತರ ಮಹಿಳೆಯಿಂದ ಭ್ರೂಣಕ್ಕೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ರವಾನಿಸಲು ಅನುವು ಮಾಡಿಕೊಡುತ್ತದೆ. ಈ ರೀತಿಯ ಕ್ರಿಯೆ ನಡೆಯದೇ ಇದ್ದಾಗ ಮಹಿಳೆ ಬಂಜೆತನವನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಅವರಿಗೆ ವರದಾನವಾಗುವುದೇ ಈ ಐವಿಎಫ್ ತಂತ್ರಜ್ಞಾನ. ಯಾರು ಈ ಐವಿಎಫ್ ಚಿಕಿತ್ಸೆ ಪಡೆಯಬೇಕು ಎಂದಿರುತ್ತಾರೆಯೋ ಅವರು ಮೊದಲು ಔಷಧಿ ಪ್ರಕ್ರಿಯೆಗೆ ಒಳಪಡಿಸುತ್ತಾರೆ. ಇದರಿಂದ ಅವರ ಅಂಡಾಶಯದಲ್ಲಿ ಒಂದಕ್ಕಿಂತ ಹೆಚ್ಚು ಮೊಟ್ಟೆಗಳು ಬಿಡುಗಡೆಯಾಗುವಂತೆ ಮಾಡುತ್ತಾರೆ. ನಂತರ ಆ ಮೊಟ್ಟೆಯನ್ನು ಹೊರಗಡೆ ತೆಗೆದುಕೊಳ್ಳುತ್ತಾರೆ. ಈ ಮೊಟ್ಟೆಯನ್ನು ಪಕ್ವಗೊಳಿಸಲು ಒಂದು ಪುರುಷನ ಸ್ಪರ್ಮ್ ಅಗತ್ಯವಿರುತ್ತದೆ. ಆರೋಗ್ಯಕರವಾದ ಸ್ಪರ್ಮ್ಗೆ ಆಕೆಯ ಗಂಡನ ವೀರ್ಯವನ್ನು ತೆಗೆದುಕೊಳ್ಳಲಾಗುತ್ತದೆ. ಒಂದು ವೇಳೆ ಆಕೆಯ ಪುರುಷ ಬರುಡು ಅಥವಾ ಅನಾರೋಗ್ಯಕರವಾಗಿದ್ದರೆ ಇತರೆ ದಾನಿಗಳಿಂದ ಸ್ಪರ್ಮನ್ನು ಸಂಗ್ರಹಿಸಲಾಗುತ್ತದೆ. ನಂತರ ಮಹಿಳೆಯ ಅಂಡಾಣು ಮತ್ತು ಪುರುಷನ ವೀರ್ಯವನ್ನು ಪ್ರಯೋಗಾಲಯದಲ್ಲಿ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ ಕೆಮಿಕಲ್ ಅಥವಾ ದ್ರವ ಮಾಧ್ಯಮದಲ್ಲಿ ಮೊಟ್ಟೆಯನ್ನು ಫಲವತ್ತಾಗಿಸಲು ಒಂದು ಸಿರಿಂಜ್ನಿಂದ ಪುರುಷನ ವೀರ್ಯವೊಂದನ್ನು ಮೊಟ್ಟೆಯ ಒಳಗಡೆ ಸೇರಿಸುತ್ತಾರೆ. ಪ್ರಣಾಳಿಕೆಯಲ್ಲಿ ಇರುವ ಅಂಡಾಣು 2 ರಿಂದ 6 ದಿನಗಳ ಒಳಗಡೆ ಜೈಗುಟ್ ಎಂದು ಕರೆಯಲ್ಪಡುವ ಭ್ರೂಣವಾಗಿರುತ್ತದೆ. ಈ ಸಮಯದಲ್ಲಿ ಪ್ರಯೋಗಾಲಯದ ಅಧಿಕಾರಿಗಳು ಇದನ್ನು ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡುತ್ತಿರುತ್ತಾರೆ. ನಂತರ ಪ್ರಯೋಗಾಲಯದಲ್ಲಿ ಜೋನೋ ಪೆಲುಸಿಡಾವನ್ನು ರಚಿಸುತ್ತಾರೆ. ಇದು ಮಹಿಳೆಯ ಗರ್ಭಕ್ಕೆ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ನಂತರ ಮಹಿಳೆ ಪ್ರಯೋಗಾಲಯಕ್ಕೆ ಬರುವವರೆಗೂ ಇದನ್ನು ಫ್ರೀಸ್ ಮಾಡಿ ಇಡಲಾಗುತ್ತದೆ. 6 ದಿನಗಳ ಬಳಿಕ ಮಹಿಳೆ ಬಂದಾಗ ಮಹಿಳೆಯ ಯೋನಿಯ ಒಳಗಡೆ ಸ್ಪೆಕ್ಯುಲಮ್ ಎಂಬುವ ಉಪಕರಣವನ್ನು ಸೇರಿಸುತ್ತಾರೆ. ನಂತರ ಗರ್ಭಕಂಠದಲ್ಲಿ ಸ್ಪಷ್ಟವಾಗಿ ಗೋಚರಿಸುವ ದ್ರವವನ್ನು ಒಂದು ಸಿರಿಂಜ್ಗೆ ಎಳೆದುಕೊಳ್ಳುತ್ತಾರೆ. ಸ್ಪೆಕ್ಯುಲಮ್ ಎಂಬುವ ಉಪಕರಣದ ಟ್ಯೂಬ್ನಲ್ಲಿ ಗರ್ಭಕಂಠದಲ್ಲಿ ಇರುವ ದ್ರವ ತುಂಬಿಕೊಳ್ಳುತ್ತದೆ. ಈ ಸಮಯದಲ್ಲಿ ಲ್ಯಾಬ್ನಲ್ಲಿ ಪಕ್ವಗೊಳಿಸಿದ ಅಥವಾ ಫೆರ್ಟಿಲೈಸೇಷನ್ ಮಾಡಿರುವ ಭ್ರೂಣವನ್ನು ಮತ್ತೊಂದು ಸಿರಿಂಜ್ನಿಂದ ಸ್ಪೆಕ್ಯುಲಮ್ ಎಂದು ಕರೆಯಲ್ಪಡುವ ಟ್ಯೂಬ್ನ ಒಳಗಡೆ ಸೇರಿಸಿ ನಂತರ ಗರ್ಭಾಶಯದ ದ್ರವದಿಂದ ತುಂಬಿದ ಸಿರಿಂಜ್ನ ದ್ರವದಿಂದ ಭ್ರೂಣವನ್ನು ಮಹಿಳೆಯ ಗರ್ಭಾಶಯಕ್ಕೆ ತಳ್ಳುತ್ತಾರೆ. ಈ ಮೊದಲೇ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿರುವ ಭ್ರೂಣದ ಮೇಲಿನ ಜೋನೋ ಪೆಲುಸಿಡಾದಿಂದ ಭ್ರೂಣ ಗರ್ಭಾಶಯಕ್ಕೆ ಅಂಟಿಕೊಂಡು ಅಲ್ಲಿಂದ ಮುಂದೆ ಮಗುವಿನ ರೂಪವನ್ನು ಪಡೆಯಲು ಶುರು ಮಾಡುತ್ತದೆ. ನಂತರ ಮಹಿಳೆ ಸುಮಾರು 15 ನಿಮಿಷಗಳ ಕಾಲ ರೆಸ್ಟ್ ಮಾಡಬೇಕಾಗಿರುತ್ತದೆ.
ಈ ಪ್ರೋಸೆಸ್ಸನ್ನು ಗ್ರಾಮೀಣ ಪ್ರದೇಶದ ಜನರು ಈ IVF ಅನ್ನು ವೈದ್ಯರು ನಮಗೆ ಯಾವುದಾದರೂ ರೋಗ ಬಂದಾಗ ಯಾವ ರೀತಿಯಲ್ಲಿ ಸಿರಿಂಜಿನಿಂದ ನಮ್ಮ ತೋಳಿಗೆ ಅಥವಾ ಸೊಂಟಕ್ಕೆ ಔಷಧಿ ನೀಡುತ್ತಾರೆಯೋ ಅದೇ ರೀತಿಯಲ್ಲಿ ಇಂಜೆಕ್ಷನ್ ಮಾಡಿ ಗರ್ಭವನ್ನು ಧರಿಸುವಂತೆ ಮಾಡುತ್ತಿದ್ದಾರೆ ಎಂಬ ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ. ಇದು ಅಲ್ಲದೆ ಈ IVF ಕೆಲವರು ದುಬಾರಿ ಎಂದರೆ ಇನ್ನು ಕೆಲವರು ಕೆಲವೇ ಸಾವಿರಗಳಲ್ಲಿ ಮಕ್ಕಳಾಗದವರು ಮಕ್ಕಳನ್ನು ಪಡೆಯಬಹುದು ಎಂದು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಈ IVF ದುಬಾರಿಯೇ ಅಥವಾ ಕಡಿಮೆಯೇ ಎಂಬುದನ್ನು ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಹಾಗೆ ಮೊದಲೇ ತಿಳಿಸಿದಂತೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಮೆಸೇಜ್ ಇದೆ ಎಂದು ತಿಳಿಸಿದ್ದೆ. ಅದು ಏನೆಂದರೆ, ನಮ್ಮ ವಿಡಿಯೋಗಳನ್ನು ನೋಡುತ್ತಾ ಇಂದು 1500 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಈ ರೀತಿಯಲ್ಲಿ ಆಗಿರುವ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಹೆಚ್ಚಿನ ಗುಣಮಟ್ಟದ ವಿಡಿಯೋಗಳನ್ನು ಮಾಡಲು ಪ್ರಯತ್ನಿಸುತ್ತಾನೆ ಎಂದು ಹೇಳುತ್ತಾ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.